ಆತ್ಮೀಯ ಭಗವದ್ಭಕ್ತರಿ, ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿರುವ ಮಹಾವಿಷ್ಣುವಿನ ಅನಂತಶಯನ ಅವತಾರದ ಅನೇಕ ಪ್ರತಿಮೆಗಳನ್ನು ತಾವು ನೋಡಿರಬಹುದು. ಆದರೆ ಈ ದೃಶ್ಯಾವಳಿಯಲ್ಲಿ ಪ್ರಸ್ತುತವಾಗುತ್ತಿರುವ ಅಪರೂಪದ ಅನಂತಶಯನ ಪ್ರತಿಮೆಯು ಕೆಲವೊಂದು ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಬೆಳ್ಳಿಯ ಈ ಪ್ರಾಚೀನ ಪ್ರತಿಮೆಯಲ್ಲಿ 7 ಹೆಡೆಯ ಶೇಷದೇವರ ಮೇಲೆ ಚತುರ್ಭುಜಧಾರಿಯಾಗಿರುವ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾನೆ. ಪಾದಕಮಲಗಳ ಬಳಿ ಮಹಾಲಕ್ಷ್ಮಿಯು ಭಗವಂತನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಮಹಾವಿಷ್ಣುವಿನ ಬಲಹಸ್ತವೊಂದರಲ್ಲಿ ಗದೆ, ಇನ್ನೊಂದರಲ್ಲಿ ಚಕ್ರ, ಅಂತೆಯೇ ಎಡಹಸ್ತವೊಂದರಲ್ಲಿ ಶಂಖ ಹಾಗೂ ಇನ್ನೊಂದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಆಸೀನರಾಗಿರುವ ಕಮಲದ ಮೃಣಾಳವನ್ನು ಭಗವಂತ ಆಧರಿಸಿ ಹಿಡಿದುಕೊಂಡಿದ್ದಾನೆ. ಅರ್ಥಾತ್ ಸೃಷ್ಟಿಕರ್ತನಿಗೂ ಆಧಾರ ಮಹಾವಿಷ್ಣುವೆ ಎನ್ನುವ ಗೌಪ್ಯ ಸಂದೇಶ ಹೊತ್ತ ಅನಂತ ಶಯನ ಅವತಾರದ ಅಪೂರ್ವ ಪ್ರತಿಮೆ ಇದು. ಇನ್ನೂ ವಿಶೇಷವೆಂದರೆ ಯಾವಾಗಲೂ ಭಗವಂತನು ತನ್ನ ಅಮೃತ ಹಸ್ತದಲ್ಲಿ ಧರಿಸಿರುವ ಪದ್ಮವನ್ನು ಈ ಪ್ರತಿಮೆಯಲ್ಲಿ ಮಹಾಲಕ್ಷ್ಮಿಯು ತನ್ನ ಬಲಹಸ್ತದಲ್ಲಿ ಹಿಡಿದುಕೊಂಡಿದ್ದು ಎಡ ಹಸ್ತದಲ್ಲಿ ಭಗವಂತನ ಪಾದ ಕಮಲಗಳನ್ನು ನೇವರಿಸುತ್ತಿದ್ದಾಳೆ. ಅಷ್ಟೇ ಅಲ್ಲ, ಮಹಾವಿಷ್ಣು, ಬ್ರಹ್ಮದೇವರು, ಮಹಾಲಕ್ಷ್ಮಿ ಹಾಗೂ ಶೇಷದೇವರನ್ನು ಪ್ರತಿಮೆಯ ತಳದಲ್ಲಿರುವ ಕೂರ್ಮ ರೂಪಿ ಭಗವಂತ ತನ್ನ ಬೆನ್ನ ಮೇಲೆ ಆಧರಿಸಿಕೊಂಡಿದ್ದಾನೆ. ಭಗವಂತನ ಮಹಿಮೆಯನ್ನು ಸಾರುವ ಅನಂತ ಶಯನ ದೇವರ ಅಲಂಕಾರ ಸೇವೆಯನ್ನು ಉಡುಪಿಯ ಶ್ರೀಕೃಷ್ಣ ದೇವರಿಗೆ ಅನಂತ ಚತುರ್ದಶಿಯ ಪರ್ವಕಾಲದಲ್ಲಿ ಶ್ರೀ ಶಿರೂರ್ ಮಠದ ಶ್ರೀ ಲಕ್ಷ್ಮೀವರ ತೀರ್ಥರು ತಮ್ಮ 3 ಪರ್ಯಾಯಗಳ ಕಾಲಾವಧಿಯಲ್ಲಿ ಅನೇಕ ಬಾರಿ ಸಲ್ಲಿಸಿದ್ದರು. ಪ್ರೀತೋಸ್ತು ಕೃಷ್ಣ ಪ್ರಭು.